ಸರ್, ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಸಂಬಂಧಪಟ್ಟಂತೆ ಕೆಲವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಎಡಪಂಥೀಯ ಸಮಾಜದವರು. ಅದು ಎನ್ಕೌಂಟರ್ ಮೇಲೆನೇ ತನಿಖೆ ಆಗಬೇಕು, ಅದೊಂದು ರೀತಿಯಲ್ಲಿ ಕೊಲೆ ಮೇನ್ ಸ್ಟ್ರೀಮ್ಗೆ ತರಬಹುದಿತ್ತು, ಅವ್ರನ್ನ ಅರೆಸ್ಟ್ ಮಾಡಬಹುದಿತ್ತು, ಎನ್ಕೌಂಟರ್ ಅಗತ್ಯ ಇತ್ತ ನೋಡಿ. ಅವರು ನನಗೆ ಬಂದಿರುವಂಥ ಮಾಹಿತಿ ಟು ಕರೆಕ್ಷನ್ಸ್, ಯಾಕೆಂದರೆ ನೇರವಾಗಿ ನನಗೆ ಇನ್ ರೈಟಿಂಗ್ ಬರೋವರೆಗೂ ನಾನು ಅವ್ರು ಹೇಳಿದ್ದನ್ನೇ ಹೇಳಬೇಕಷ್ಟೇ. ಅವನು ಈ ವಾಸ್ ಕ್ಯಾರಿಯಿಂಗ್ ಎ ಡೆಡ್ಲಿ ವೆಪನ್, ಆಟೋಮ್ಯಾಟಿಕ್ ಮಿಷಿನ್ ಗನ್ ಮಾದರಿ ಇರ್ತಕ್ಕಂಥ ವೆಪನನ್ನು ಕ್ಯಾರಿ ಮಾಡ್ತಾ ಇದ್ದ. ಇವರೇನಾದರೂ ಅವರು ಶೂಟ್ ಮಾಡದೇ ಇದ್ದರೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು. ಅದರಿಂದ ಫಸ್ಟ್ ಸೈಟಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿದರು. ಅದರಿಂದ ಅನುಮಾನ ವ್ಯಕ್ತಪಡಿಸೋ 60ಕ್ಕೂ ಹೆಚ್ಚು ಕೇಸ್ಗಳಿದೆ ಅವ್ರ ಮೇಲೆ, ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು. ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಆದ್ದರಿಂದ ಎನ್ಕೌಂಟರ್ ಮಾಡಬೇಕಾಗಿದೆ ಅಂತೇಳಿ ಅವರು ಹೇಳಿದ್ದಾರೆ. ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ರೈಟಿಂಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಳ್ತೀನಿ. ನಮಗೆ ಒಂದು ಮಾತು, ಸರ್ಕಾರ ನಮ್ಮದು ಬಂದ ಮೇಲೆ ನಕ್ಸಲ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಂತೇಳಿ ಮಾನ್ಯ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ. ಅವ್ರದ್ದೇ ಏರಿಯಾ ಅದು, ಕಾರ್ಕಳ, ಹೆಬ್ರಿ ಅದೆಲ್ಲ ಅವ್ರದ್ದೇ ಏರಿಯಾಕ್ಕೆ ಬರುತ್ತೆ. ANF ಅಲ್ಲೇ ಹೆಡ್ ಕ್ವಾರ್ಟರ್ಸ್ ಇದೆ. ನಮ್ಮ ANF ಏನು ಆಂಟಿ ನಕ್ಸಲ್ ಫೋರ್ಸ್ ಏನಿದೆ ಅದು ಅಲ್ಲೇ ಹೆಡ್ ಕ್ವಾರ್ಟರ್ಸೇ, ಕಾರ್ಕಳದಲ್ಲೇ ಇದೆ. ನಾವು ಸತತವಾಗಿ ಯಾವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾಯಿದ್ರು. ಇಲ್ಲಿವರೆಗೂ ಇರಲಿಲ್ಲ. ಮೊನ್ನೆ ತಾನೇ ಹೋದ 15 ದಿವಸನೋ ಏನೋ ಕಾಣಿಸುತ್ತೆ. ಅದು ಹಿಂದೆ ಒಬ್ಬರು ಲತಾ ಅಂತ, ಒಬ್ಬರು ರಾಜು ಅಂತ, ಅವರಿಬ್ಬರು ಲೀಡರ್ಸ್ಗಳು. ಅವರು ಸೈಟ್ ಆದರು ಅಂತ ಹೇಳಿ ನನಗೆ ವರದಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಇಲ್ಲ, ಅದನ್ನು ಕೂಂಬಿಂಗ್ ಮಾಡಬೇಕು ಅಂಥೇಳಿ ಅವರು ನಮ್ಮ ಡಿಪಾರ್ಟ್ಮೆಂಟ್ನವರು ISDನವರು ಕೂಂಬಿಂಗ್ ಮಾಡೋದಕ್ಕೆ ಆಪರೇಷನ್ ಪ್ರಾರಂಭ ಮಾಡಿದರು. ಈ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬಂತು. ಮಾಹಿತಿ ಬಂದಾಗ ಇವರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಮಾಡುವಂಥದ್ದು ಆಗಿದೆ. ಅವ್ರನ್ನ ನಾವು ಹಾಗೆ ಬಿಟ್ಕೊಂಡು ಹೌದು ಅವ್ರು ಏನು ಮಾಡಿದ್ರು ನಡೀತದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅದು ಈ ಘಟನೆ ಆಗಿದೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ತನಿಖೆ ಮಾಡಬೇಕು ಹಾಗೆ ಅಂತೆಲ್ಲ ಕೆಲವರು ಮಾಧ್ಯಮದಲ್ಲಿ ಹೇಳಿದ್ದಾರೆ. 60 ಕೇಸ್ ಇದ್ದು ಅವನು ವೆಪನ್ ಕ್ಯಾರಿ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಆಗಿರೋದನ್ನು ಯಾವ ದೃಷ್ಟಿ ಹೇಳಿ, ನಾವು ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿರ್ತಾರೆ. ಇಲ್ಲಿ ಈಗ ಮರ್ಡರ್ ಮಾಡಿರೋರನ್ನ, ವೆಪನ್ ಕ್ಯಾರಿ ಮಾಡಿರೋದು ಏನು ಆಟೋಮ್ಯಾಟಿಕ್ಕು ಇರುವಂಥ ವೆಪನ್ ಕ್ಯಾರಿ ಮಾಡೋವಂಥವ್ರನ್ನೆಲ್ಲರನ್ನೂ ನಾವು ಹಾಗೆ ಬಿಟ್ಟು ಹೌದಪ್ಪ ಫ್ರೆಂಡ್ಲಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ಆಗಿದೆ. ಇಲ್ಲ, ಇಲ್ಲಿ ಕಾಂಗ್ರೆಸ್ BJP ಪ್ರಶ್ನೆ ಬರಲಿಲ್ಲ. ಇಲ್ಲಿ ಸೇಫ್ಟಿ ಪ್ರಶ್ನೆ ಮತ್ತು ಯಾವ ಉದ್ದೇಶಕ್ಕಾಗಿ ಅವರು ನಕ್ಸಲಿಸಮ್ಗೆ ಹೋಗಿದ್ದಾರೆ ಅದು ಮುಖ್ಯ ಅಲ್ವಾ. ಹಾಗಾಗಿ ನಾವು ಅವ್ರನ್ನೇ ಕೇಳಿದ್ದಾರೆ ಸರೆಂಡರ್ ಆಗಿ ಅಂತ. ಅವರ ರಿಲೇಟಿವ್ಸು ಕೂಡ ನೀವು ಬಿಟ್ಬಿಡಿಯಪ್ಪ ಇದನ್ನೆಲ್ಲ ಅಂತ ಸರೆಂಡರ್ ಆಗಿ ಅಂತಲೂ ಕೂಡ ಕೇಳಿದ್ದಾರೆ, ಪತ್ರನೂ ಬರೆದಿದ್ದಾರೆ ಅವರಿಗೆ. ಆದರೆ ಯಾವುದನ್ನು ಕೇಳಿಲ್ಲಲ್ಲ ಅವರು. ಅದರಿಂದ ಈ ಘಟನೆ ನಡೆದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.